ಹಾಯ್ ವೆಲ್ಕಮ್ ಟು ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ ಮೂಡಲಗಿ. ಅಭ್ಯರ್ಥಿಗಳೇ, ವಿಡಿಯೋನ ನೋಡ್ತಾ ಇದ್ರಿ, ಲೈಟ್ ಕಂಬವನ್ನು ಹತ್ತಾ ಇದ್ದಾರೆ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಒಂದು ವಿಶೇಷ ಮಾಹಿತಿ ಅಂತಂದಿದ್ದೀನಿ. ಏನಪ್ಪ ಅಂದ್ರೆ, ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಆಮೇಲೆ ಹೈಟ್ ಇಷ್ಟತ್ತು ಬೇಕಾಗಿಲ್ಲ, ಆಮೇಲೆ ಏನಪ್ಪ ಅಂದ್ರೆ ಮೆಡಿಕಲ್ ಇಲ್ಲ. ನೀವು ಫಿಸಿಕಲ್ ಪಾಸ್ ಮಾಡೋದು, ಫಿಸಿಕಲ್ ಪಾಸ್ ಮಾಡಿದರೆ ಸಾಕ ಫೈನಲ್ ಮೆರಿಟ್ ಮೇಲೆ ಸಿಲೆಕ್ಷನ್ ಆಗುವಂಥ ಅವಕಾಶ. ಹಾಗಾದರೆ ಯಾವುದು ಹುದ್ದೆ ಸರ್ ಅಂತ ಕೇಳ್ತಾರೆ. ಹಾಗಾದರೆ ಅಭ್ಯರ್ಥಿಗಳೇ, ನಿಮಗೆ ಮಾಹಿತಿ ಹೇಳೋಕ್ಕಿಂತ ಮುಂಚೆ ನೀವೇನು ಮಾಡ್ಬೇಕಪ್ಪ ಅಂದ್ರೆ, ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂಥವರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿರಿ. ಹಾಗೆ ಏನಪ್ಪ ಅಂದರೆ, ಏನಾದರೂ ನಿಮ್ಗೆ ಡೌಟ್ಸ್ ಇದ್ದರೆ ಕಮೆಂಟನ್ನು ಮಾಡಿ. ಹಾಗಾದರೆ ಅಭ್ಯರ್ಥಿಗಳೇ, ಏನಪ್ಪ ಅಂದರೆ ಇವತ್ತು ನಾ ಹೇಳಕ್ಕೆ ಬಂದಿದ್ದು, KPTCL ನೋಟಿಫಿಕೇಷನ್ ಬಿಟ್ಟಿದ್ದಾರೆ. ಯಾವುದೇ ರೀತಿ ಎಕ್ಸಾಮ್ ಇಲ್ಲ, ಫಿಸಿಕಲ್ ಪಾಸ್ ಆದರೆ ಸಾಕ ಮೆರಿಟ್ ಮೇಲೆ ಫೈನಲ್ ಸಿಲೆಕ್ಷನ್ ಆಗುವಂಥ ಒಳ್ಳೆಯ ಅವಕಾಶ. ಹಾಗಾದರೆ ಅಭ್ಯರ್ಥಿಗಳು, ನಿಮ್ಗೆ ಗೊತ್ತಿರಲಿ, ಇಲ್ಲಿ ವಿದ್ಯಾರ್ಥಿ ಏನಾಗಿರ್ಬೇಕಪ್ಪ ಅಂದ್ರೆ 10ನೇ ತರಗತಿ ಪಾಸ್ ಆದಂಥ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಏನಪ್ಪ ಅಂದ್ರೆ ನೀವು ಅರ್ಜಿಯನ್ನು ಸಲ್ಲಿಸಬಹುದು. ಹಾಗಾದರೆ ಸರ್, ಒಟ್ಟು ಹುದ್ದೆಗಳು ಎಷ್ಟದಾವ ಅಂತ ಕೇಳ್ಬೋದು. 1200 ಹುದ್ದೆಗಳಿದಾವೆ. ಬೇರೆ ಬೇರೆ ಹುದ್ದೆಗಳಿಗೆ ಕಾಲ್ಪಾರ ಮಾಡ್ಯಾರ. ಪುರುಷ ಹಾಗೂ ಮಹಿಳೆಯರು ಅರ್ಜಿ ಹಾಕತಕ್ಕಂಥ ಒಳ್ಳೆಯ ಸುವರ್ಣ ಅವಕಾಶ. ನಿಮ್ಗೆ ಇನ್ನೊಂದು ಗೊತ್ತಿರಲಿ, 2025ರಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು 107 ಅಭ್ಯರ್ಥಿಗಳು ಆಯ್ಕೆ ಆದರೆ ಎದ್ರಾಗಪ್ಪ ಅಂದರೆ KPTCL, ಬೆಸ್ಕಾಮ, ಹೆಸ್ಕಾಮ, ಜಸ್ಕಾಮ, ಆಮೇಲೆ ಚೆಸ್ಕಾಮ, ಆಮೇಲೆ ಮೆಸ್ಕಾಮ. ಈಗಾಗಲೇ 3 ಫೈನಲ್ ರಿಸಲ್ಟನ್ನು ಬಿಟ್ಟಿದ್ದಾರೆ. ಇನ್ನೂ 3 ಫೈನಲ್ ರಿಸಲ್ಟನ್ನು ಬಿಡಬೇಕು. ಈಗ ನೋಡ್ತಾ ಇದ್ರಿ, ಕಂಬ ಹತ್ತಾ ಇದ್ದಾರೆ. ಮಹಿಳೆಯರು ಸಹಿತ ಕಂಬ ಹತ್ತೋದನ್ನು ನೋಡ್ತಾ ಇದ್ರಿ, ಪುರುಷ ಅಭ್ಯರ್ಥಿಗಳು ಕಂಬ ಹತ್ತೋದನ್ನು ನೋಡ್ತಾ ಇದ್ರಿ. ನಮ್ಮ ಸಂಸ್ಥೆಯಲ್ಲಿ ತರಬೇತಿ ನೀಡಿದ್ದು ಈಗಾಗಲೇ ವಿಡಿಯೋದಲ್ಲಿ ಸಾಕಷ್ಟು ನೀವು ನೋಡಿರ್ತೀರಿ. ಯಾಕಂದರೆ ಮಹಿಳೆ ಅಭ್ಯರ್ಥಿಗಳು ಸಿಲೆಕ್ಷನ್ ಆಗ್ಯಾರ, ಅದೇ ರೀತಿಯಾಗಿ ಪುರುಷ ಅಭ್ಯರ್ಥಿಗಳು ಸಹಿತ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸಿಲೆಕ್ಷನ್ ಆಗಿದ್ದನ್ನು ನೀವು ನೋಡಿರಿ. ಹಾಗಾದರೆ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಕಿರಿಯ ಪವರ್ಮನ್ ಕಲ್ಯಾಣ ಕರ್ನಾಟಕದವ್ರಿಗೆ ಎಷ್ಟು ಹುದ್ದೆಗಳದಪ್ಪ ಅಂದ್ರೆ 440 ಹುದ್ದೆಗಳದಾವ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದವ್ರಿಗೆ ಎಷ್ಟದಪ್ಪ ಅಂದ್ರೆ 560 ಹುದ್ದೆಗಳದಾವ. ಅದೇ ರೀತಿಯಾಗಿ ಕಿರಿಯ ಸ್ಟೇಷನ್ ಪರಿಚಾರಕ ಕಲ್ಯಾಣ ಕರ್ನಾಟಕದವ್ರಿಗೆ ಎಷ್ಟು ಹುದ್ದೆಗಳದಪ್ಪ ಅಂದ್ರೆ 24 ಹುದ್ದೆಗಳದಾವ. ಅದೇ ರೀತಿಯಾಗಿ ಕಲ್ಯಾಣ ಕರ್ನಾಟಕದವ್ರಿಗೆ ಎಷ್ಟದಪ್ಪ ಅಂದ್ರೆ 176 ಹುದ್ದೆಗಳದಾವ. ಒಟ್ಟು ಹುದ್ದೆಗಳು ಎಷ್ಟಪ್ಪ ಅಂದ್ರೆ 1200 ಹುದ್ದೆಗಳಿಗೆ ಈಗ ಕಾಲ್ಪಾರ ಮಾಡ್ಯಾರ. ಇನ್ನೂ ಅರ್ಜಿ ಸ್ಟಾರ್ಟ್ ಆಗಿಲ್ಲ, ನೋಟಿಫಿಕೇಷನ್ ಬಿಟ್ಟಾರೆ. ಈ ಸದ್ಯದಲ್ಲಿ ಏನಪ್ಪ ಅಂದ್ರೆ ಅರ್ಜಿ ಸ್ಟಾರ್ಟ್ ಆಗ್ತದೆ. ಈಗ ನೋಟಿಫಿಕೇಷನ್ ಬಿಟ್ಟಾರಂದ್ರೆ ಅರ್ಜಿ ಸ್ಟಾರ್ಟ್ ಆಗ್ತದೆ. ಆಮೇಲೆ ಬೇರೆ ಬೇರೆ ಡಿವಿಷನ್ ಇರ್ತಾವೆ. ನೀವು ಎಲ್ಲಿ ಅರ್ಜಿ ಹಾಕ್ತೀರಿ ಅಲ್ಲೇ ನೀವು ಡ್ಯೂಟಿ ಮಾಡಬೇಕಾಗ್ತದೆ. ಇದು ನಿಮ್ಗೆ ಗೊತ್ತಿರಬೇಕು. ಆಮೇಲೆ ವಯಸ್ಸಿನ ಮಿತಿ ಎಷ್ಟೈತಪ್ಪ ಅಂದ್ರೆ 18ರಿಂದ 35 ವಯಸ್ಸಿನ ಒಳಗಡೆ ಇರ್ತಕ್ಕಂಥವ್ರು ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳು ಇಲ್ಲಿ ಅರ್ಜಿಯನ್ನು ಸಲ್ಲಿಸಬಹುದು. ಅದೇ ರೀತಿಯಾಗಿ ನಿಮ್ಗೆ ಗೊತ್ತಿರಲಿ, ಏನಪ್ಪ ಅಂದ್ರೆ ಇಲ್ಲಿ ಯಾವುದೇ ರೀತಿ ಹೈಟ್ ಇಲ್ಲ. ನೀವು 10th ಪಾಸ್ ಆಗಿರಪ್ಪ ಅಂದ್ರೆ ನೀವು ಅರ್ಜಿಯನ್ನು ಹಾಕ್ಬೋದು. ಹಾಗಾದರೆ ಮೊದಲಿಗೆ ಏನಿರ್ತದಪ್ಪ ಅಂದ್ರೆ ಸಿಲೆಕ್ಷನ್ ಪ್ರೊಸೆಸ್. ಫಸ್ಟ್ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತೀರಿ. ಹಾಕಿದ ಮೇಲೆ ನಿಮ್ಗೆ ಏನಪ್ಪ ಅಂದ್ರೆ ಅಡ್ಮಿಟ್ ಕಾರ್ಡ್ ಬಿಡ್ತಾರೆ. ಅಡ್ಮಿಟ್ ಕಾರ್ಡ್ ಎದಕ್ಕೆ ಬಿಡ್ತಾರಪ್ಪ ಅಂದ್ರೆ ಫಿಸಿಕಲಿಗೆ ಬಿಡ್ತಾರೆ. ಫಿಸಿಕಲಿಗೆ ಯಾವ ರೀತಿ ಬಿಡ್ತಾರಪ್ಪ ಅಂದ್ರೆ 1:5 ಬಿಡ್ತಾರೆ. ಅಂದರೆ ಒಂದು ಸೀಟ್ಗೆ 5 ಜನ ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ಅಂದ್ರೆ 1200 × 5 ಅಂದಂಗೆ ರೀ. ಅಂದರೆ ಒಟ್ಟು ಎಷ್ಟು ಅಭ್ಯರ್ಥಿಗಳು ಬಿಡ್ತಾರಪ್ಪ ಅಂದ್ರೆ 6000 ಅಭ್ಯರ್ಥಿಗಳಿಗೆ ಅಡ್ಮಿಟ್ ಕಾರ್ಡನ್ನು ಬಿಡ್ತಾರೆ. ನಿಮಗೆಲ್ಲರಿಗೂ ಗೊತ್ತಿರಲಿ, ಫಿಸಿಕಲ್ನಲ್ಲಿ ಏನೇನು ಇರ್ತದೆ ಅನ್ನೋದು ಸಹಿತ ಭಾಳ ಇಂಪಾರ್ಟೆಂಟ್ ಅದ. ನಿಮ್ಗೆ ಗೊತ್ತಿರಲಿ, 8 ಮೀಟರ್ ವಿದ್ಯುತ್ ಕಂಬವನ್ನು ನೀವು ಹತ್ತಬೇಕು. ಇದು ಕಡ್ಡಾಯವಾಗಿರ್ತದೆ. ಕಂಬ ಹತ್ತಿರನ ಪಾಸ್ ರೀ. ಉಳಿದೆಲ್ಲ ಪಾಸ್ ಮಾಡಿ ನೀವು ಕಂಬ ಹತ್ತಲಿಲ್ಲ ಅಂದರೆ ನಿಮ್ಮ ರಿಸಲ್ಟ್ ಫೇಲ್ ಆಗ್ತದೆ. ಕಂಬ ಹತ್ತೋದು ಕಡ್ಡಾಯವಾಗಿರ್ತದೆ, ಇದು ಗೊತ್ತಿರಬೇಕು. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದ್ರೆ 100 ಮೀಟರ್ ರನ್ನಿಂಗವನ್ನು 14 ಸೆಕೆಂಡ್ನಲ್ಲಿ ಓಡಬೇಕು. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದ್ರೆ ಸ್ಕೀಪಿಂಗ್ ಅಂದರೆ ಹಗ್ಗದಾಟ ಅಂತೀವಿ. 1 ನಿಮಿಷದಾಗ ಎಷ್ಟಪ್ಪ ಅಂದ್ರೆ 50 ಬಾರಿ ಪಾಸ್ ಆಗಬೇಕು. ಇದು ಸ್ಕೀಪಿಂಗ್. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ, ಶಾರ್ಟ್ ಪುಟ್ ಅಂತೀವಿ. ಅಂದರೆ ಗುಂಡು ಎಸೆತ. ಎಷ್ಟು ಇರ್ತೈತಪ್ಪ ಅಂದ್ರೆ 12 ಪೌಂಡ್ ಇರ್ತದೆ. 8 ಮೀಟ್ರ್ ನೀವು ಏನು ಮಾಡಬೇಕು, ಎಸಿಬೇಕಾಗ್ತದೆ. ಇಲ್ಲಿ ಎಷ್ಟು ಅವಕಾಶ ಇರ್ತಾವೆ ಅಂದರೆ ಎಲ್ಲದಕ್ಕೂ 3 ಅವಕಾಶ ಇರ್ತಾವೆ. ಆದರೆ ಕಂಬ ಹತ್ತಕ್ಕೆ 3 ಅವಕಾಶ ಇರೋಂಗಿಲ್ಲ. ಆಮೇಲೆ ರನ್ನಿಂಗ್ ಮಾಡೋಕ್ಕೆ 3 ಅವಕಾಶ ಇರೋಂಗಿಲ್ಲ. ನಿಮ್ಗೆ ಅವಕಾಶ ಇರೋದು ಎಲ್ರಿ ಗುಂಡು ಎಸೆತ. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಸ್ಕೀಪಿಂಗ್ನಲ್ಲಿ ಅವಕಾಶ ಕೊಡ್ಬೋದು. ಆಮೇಲೆ ಇನ್ನೊಂದು ಏನಪ್ಪ ಅಂದ್ರೆ 800 ಮೀಟರ್ ರನ್ನಿಂಗ್ ಇರ್ತದೆ. ಎಷ್ಟು ನಿಮಿಷನಾಗ ಓಡಬೇಕಂದ್ರೆ 3 ನಿಮಿಷನಾಗ ಓಡಿ 800 ಮೀಟ್ರನ್ನು ನೀವು ಪಾಸ್ ಮಾಡಬೇಕು. ನಿಮ್ಗೆಲ್ಲರಿಗೂ ಗೊತ್ತಿರಲಿ, ಒಟ್ಟು ಫಿಸಿಕಲ್ನಲ್ಲಿ ಎಷ್ಟು ಇರ್ತಾವೆ ಅಂದ್ರೆ 5 ಇರ್ತಾವೆ. ಅದರಲ್ಲಿ ಕಂಬ ಹತ್ತೋದು ಕಡ್ಡಾಯ ಇರ್ತದೆ. ಇನ್ನುಳಿದು 4ರಲ್ಲಿ ಅಂದರೆ ಗುಂಡೆಸೆತ, ಸ್ಕೀಪಿಂಗ, 100 ಮೀಟರ್ ರನ್ನಿಂಗ, ಆಮೇಲೆ 800 ಮೀಟರ್ ರನ್ನಿಂಗ. ಇವು 4ರಾಗ ಏನಪ್ಪ ಅಂದ್ರೆ ನೀವು 2 ಪಾಸ್ ಮಾಡಬೇಕು. ಆಮೇಲೆ ಕಂಬ ಒಂದು ಹಿಡಿದು ಎಷ್ಟಪ್ಪ ಅಂದರೆ 3 ಪಾಸ್ ಮಾಡಬೇಕು. ಅಥವಾ ನೀವು ಎಲ್ಲಕ್ಕೆಲ್ಲನೂ ಪಾಸ್ ಮಾಡ್ಬೋದು. ನಿಮಗೆಲ್ಲರಿಗೂ ಗೊತ್ತಿರಲಿ, ಇಲ್ಲಿ ಯಾವುದೇ ರೀತಿ ಫಿಸಿಕಲ್ಗೆ ಮಾರ್ಕ್ಸ್ ಇರೋಂಗಿಲ್ಲ. 10ನೇ ತರಗತಿ ಮೇಲೆ ಏನು ಮಾರ್ಕ್ಸ್ ತೊಗೊಂಡಿರ್ತೀರಿ ಅದ್ರ ಮೇಲೆ ಫೈನಲ್ ಏನು ಮಾಡ್ತಾರಪ್ಪ ಅಂದರೆ ಮೆರಿಟನ್ನು ಮಾಡ್ತಾರೆ. ನಿಮ್ಮೆಲ್ಲರಿಗೂ ಗೊತ್ತಿರಲಿ. ನಿಮ್ಗೆ ಇನ್ನೊಂದು
ಇದ್ರದ್ದು ನೋಟಿಫಿಕೇಶನ್ ನಿಮ್ಗೆ ಬೇಕಾತಂದ್ರೆ ನಮ್ಮ ಯೂಟ್ಯೂಬ್ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ಯೂಟ್ಯೂಬ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನ ಹೋಗ್ರಿ, ಅಲ್ಲಿ ನೋಟಿಫಿಕೇಶನ್ PDF ಅನ್ನು ನಾವು ಬಿಟ್ಟಿರ್ತೀವಿ, ಅದನ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಮಾಹಿತಿಯನ್ನು ನೋಡ್ಬೋದು. ಇದು ನಿಮ್ಗೆ ಗೊತ್ತಿರಲಿ. ಇನ್ನೂ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿಲ್ಲ, ನೋಟಿಫಿಕೇಶನ್ ಬಿಟ್ಟಾರೆ. ಈಗಾಗಲೇ ಸಾಕಷ್ಟು ಬಿಡಾತಾರೆ, ನಿಮ್ಗೆ ಎಲ್ಲರಿಗೂ ಗೊತ್ತೈತಿ. ಒಂದ್ರ ಮೇಲೆ ಒಂದು ಬಿಡಾತಾರೆ. 2021ರಿಂದ ಯಾವುದೇ ರೀತಿ ಕಾಲ್ಫಾರ್ ಮಾಡಿಕ್ಕಿಲ್ಲ. ಈ ವರ್ಷ ಏನಪ್ಪ ಅಂದರೆ 2026 ಕರ್ನಾಟಕದಲ್ಲಿ ನೌಕರಿ ಮಾಡಬೇಕು ಅಂತಕ್ಕಂಥ ಅಭ್ಯರ್ಥಿಗಳಿಗೆ ಒಳ್ಳೆಯ ಸುವರ್ಣ ಅವಕಾಶ ಇದೆ. ಈ ಅವಕಾಶನ ಯಾರೂ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಒಂದಾದ್ಮೇಲೆ ಒಂದು ಕರೆಯತ್ತಾರೆ. ಅಪ್ಲಿಕೇಶನ್ ಫೀಸು ಇರ್ತಾವೆ ರೀ. ಕೆಲವೊಂದು ಜನ ಅಭ್ಯರ್ಥಿಗಳು ಏನು ವಿಚಾರ ಮಾಡ್ತಾರೆ, ಅಪ್ಲಿಕೇಶನ್ ಫೀಸ್ 750 ಅದ, ಕೆಲವೊಂದು ಮಂದಿಗೆ 500 ಅದ, ಹಿಂಗೆ ಇನ್ನೂ ಬೇರೆ ಇದಾವೆ ರೀ. ಅವಾಗ ಎಲ್ಲಿ ಅಪ್ಲಿಕೇಶನ್ ಫೀಸ್ ಹಾಕೋದು ಅದು ತಿಳ್ಕೊಂಡು ನೀವು ಏನು ಮಾಡ್ತೀರಿ ಅಂದರೆ ಅರ್ಜಿ ಹಾಕೋದನ್ನು ಬಿಡ್ತೀರಿ. ಆ ರೀತಿ ಅರ್ಜಿ ಹಾಕೋದನ್ನು ಯಾರೂ ಬಿಡಕ್ಕೆ ಹೋಗಬೇಡ್ರಿ. ನೋಡ್ತಾ ಇದ್ರಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರದ ವಿಡಿಯೋನ ನೋಡ್ತಾ ಇದ್ರಿ. ಹೋದ ಸಲ ನಾವು ತರಬೇತಿ ಕೊಟ್ಟಿದ್ದು. ಇವಾಗ ನೀವು ಗಮನಿಸ್ತಾ ಇದ್ರಿ, ಇಲ್ಲಿ 100 ಮೀಟರ್ ರನ್ನಿಂಗನ್ನು ಪುರುಷ ಅಭ್ಯರ್ಥಿಗಳಿಗೆ 100 ಮೀಟರ್ ರನ್ನಿಂಗನ್ನು ಬಿಟ್ಟಿವಿ. ಆಮೇಲೆ ಸ್ಕೀಪಿಂಗ್ ಆಗಿರ್ಬೋದು, 800 ಮೀಟರ್ ರನ್ನಿಂಗ್ ಆಗಿರ್ಬೋದು, ಕಂಬ ಹತ್ತೋದಾಗಿರ್ಬೋದು, ಆಮೇಲೆ ಗುಂಡು ಎಸೆದಾಗಿರ್ಬೋದು, ಪ್ರತಿಯೊಂದನ್ನು ನಮ್ಮಲ್ಲಿ ತರಬೇತಿಯನ್ನು ನೀಡ್ತೀವಿ. ನೀವು ವಿಡಿಯೋ ನೋಡತ್ತಿದ್ದು ಏನಪ್ಪ ಅಂದರೆ ಬೇರೆ ಅಲ್ಲ, ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಹೊಂದಿದ್ದು ನೋಡಿರಿ. 6 ಲೈಟ್ ಕಂಬಗಳನ್ನು ಮಾಡೀವಿ. ಏಕಾಲಕ್ಕೆ 6 ಮಂದಿನ ಹತ್ತಿಸ್ತೀವಿ, ಮಹಿಳೆಯರು ಆಮೇಲೆ ಪುರುಷರು ಸಹಿತ ಕಂಬ ಹತ್ತುವಂಥ ವ್ಯವಸ್ಥೆ ಮಾಡೀವಿ. ನೀವು ಅಪ್ಲಿಕೇಶನ್ ಹಾಕಿರಪ್ಪ ಅಂದರೆ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಬರ್ಬೋದು. ಇಲ್ಲಿ ನೋಡಿರಿ, ಯಾವುದೇ ರೀತಿ ಬೆಲ್ಟ್ ಹಾಕಿಲ್ಲ, ನೇರವಾಗಿ ಅವರು ಕಂಬವನ್ನು ಹತ್ತಾ ಇದ್ದಾರೆ. 107 ಅಭ್ಯರ್ಥಿಗಳು ನಮ್ಮ ಸಂಸ್ಥೆಯಿಂದ ತರಬೇತಿ ಪಡೆದು ಆಯ್ಕೆಯಾರ. ಅದರಲ್ಲಿ ವಿಶೇಷವಾಗಿ ಹುಡುಗಿಯರು ಆಯ್ಕೆಯಾರ. ಅದು ನಿಮ್ಗೆ ಗೊತ್ತಿರಲಿ, ಹುಡುಗಿಯರು ಕಂಬ ಹತ್ತಿರನ ಪಾಸ್ ಇರ್ತದೆ, ಅದು ಪಾಸ್ ಆಗ್ಯಾರ. ಈಗ ನೋಡ್ತಾ ಇದ್ರಿ, ಇಲ್ಲಿ ಮ್ಯಾಲೆ ನೋಡ್ತಾ ಇದ್ರಿ, ಇಲ್ಲಿ ಟಚ್ ಮಾಡೋದಿತ್ತು ರೀ. ಆದರೆ ಅಲ್ಲಿ ಫಿಸಿಕಲ್ಗೆ ಹೋದಾಗ ಏನು ಮಾಡಿರಿ ಅಂದ್ರೆ ಕಂಬದ ಮೇಲೆ ಕಂಬದ ತುದಿಗೆ ಹಿಂಗೆ ಕೈ ಟಚ್ ಮಾಡಿ ಬರ್ಬೇಕು ರೀ. ಆ ರೀತಿ ಫಿಸಿಕಲ್ನ ತೊಗೊಂಡ್ರು. ನಿಮ್ಗೆ ಎಲ್ಲರಿಗೂ ಗೊತ್ತಿರಲಿ. ಫಸ್ಟ್ ಕಂಬದ ಏನಿತ್ತು, ಅವ್ರ ನಡು ಏನು ಬರ್ತದೆ ಅಲ್ಲಿ ಅದಕ್ಕೆ ಹೋಗಿ ಟಚ್ ಮಾಡಿ ಬಂದ್ರೆ ನಡೀತಿತ್ತು. ಆದರೆ ಈಗ ಆ ರೀತಿ ಇಲ್ಲ. ಮ್ಯಾಲೆ ಹೋಗಿ ನಾವು ಟಚ್ ಮಾಡಿ ಪೂರಾ ಕಂಬದ ತುದಿಗೆ ಹೋಗಿ ಟಚ್ ಮಾಡಿ ಬರಬೇಕು. ನೋಡ್ತಾ ಇದ್ರಿ, ಈಗ ಮಹಿಳಾ ಅಭ್ಯರ್ಥಿಗಳು ಹತ್ತಾ ಇದ್ದಾರೆ. ನಾವು ಬೆಲ್ಟ್ ಹಾಕಿ ಏನಪ್ಪ ಅಂದ್ರೆ ಮಹಿಳಾ ಅಭ್ಯರ್ಥಿಗಳು ಹತ್ತಿಸ್ತಾ ಇದ್ವಿ. ಇಲ್ಲಿ ಕಾಣಿಸ್ತಾ ಇದೆ, ನಿಮಗೆ ಕಾಣಿಸ್ತಾ ಇದೆ. ಇಲ್ಲಿ ಏನದ, ಇದಕ್ಕೆ ಟಚ್ ಮಾಡಿ ಬರೋದಿತ್ತು ಅವಾಗ. ಈಗ ಅಲ್ಲಿ ಫಿಸಿಕಲ್ಗೆ ಹೋದಾಗ ಹಂಗೆ ಮಾಡಲಿಲ್ಲ. ಕಂಬದ ತುದಿಗೆ ಇಲ್ಲಿ ಏನು ಕಂಬದ ತುದಿಗೆ ಇದ್ಲ ಅಲ್ಲಿ ಹೋಗಿ ಕೈಯನ್ನು ಟಚ್ ಮಾಡಿ ಬರೋದಿತ್ತು. ನೋಡ್ತಾ ಇದ್ರಿ, ಮಹಿಳಾ ಅಭ್ಯರ್ಥಿಗಳು ಏನಪ್ಪ ಅಂದರೆ ಕಂಬವನ್ನು ಹತ್ತಾ ಇದ್ದಾರೆ. ಯಾರಾದರೂ ನಮ್ಮ ಮಂಜುನಾಥ್ ಸೈನಿಕ ತರಬೇತಿ ಕೇಂದ್ರಕ್ಕೆ ಬರೋರಿದ್ರಂದ್ರೆ ನಾವು KPTC ಎಲ್ಲ ತರಬೇತಿನ ಕೊಡ್ತೀವಿ. ಅದ್ರ ಜೊತೆ ಏನಪ್ಪ ಅಂದರೆ ಅಗ್ನಿವೀರ ಆರ್ಮಿ ತರಬೇತಿ ಕೊಡ್ತೀವಿ, TA ಆರ್ಮಿ ತರಬೇತಿ ಕೊಡ್ತೀವಿ. ಅದೇ ರೀತಿಯಾಗಿ SSC GDಗೆ ಸಂಬಂಧಪಟ್ಟ ಹಾಗೆ ತರಬೇತಿಯನ್ನು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ಅರಣ್ಯ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಫಿಸಿಕಲ್ ತರಬೇತಿಯನ್ನು ನೀಡ್ತಾ ಇದ್ವಿ. ಅದೇ ರೀತಿಯಾಗಿ ಸಿವಿಲ್ ಪೊಲೀಸ, ಆಮೇಲೆ DR, KSRP, KSISF ಸಂಬಂಧಪಟ್ಟ ಹಾಗೆ ಸಹಿತ ಪುರುಷ ಹಾಗೂ ಮಹಿಳೆಯರಿಗೆ ನಾವು ಫಿಸಿಕಲ್ ತರಬೇತಿಯನ್ನು ಕೊಡ್ತಾ ಇದ್ವಿ. ಯಾರಾದರೂ ಇದು ನೋಡ್ಬೋದು. ಈಗ ಮಹಿಳೆಯರು ರನ್ನಿಂಗನ್ನು ಮಾಡ್ತಾ ಇದ್ದಾರೆ, ನೀವು ನೋಡ್ತಾ ಇದ್ರಿ, ಮಹಿಳೆಯರು ಸಹಿತ ರನ್ನಿಂಗನ್ನು ಮಾಡ್ತಾ ಇದ್ದಾರೆ. ಇದೇನಪ್ಪ ಅಂದರೆ 400 ಮೀಟರ್ ಟ್ರ್ಯಾಕ್ ಇರ್ತಕ್ಕಂಥ ಮೈದಾನದ 400 ಮೀಟರ್ ಟ್ರ್ಯಾಕ್ನಲ್ಲಿ ನಾವು ರನ್ನಿಂಗನ್ನು ಮಾಡಿಸ್ತೀವಿ. ನಿಮಗೆಲ್ಲರಿಗೂ ಗೊತ್ತಿರಲಿ, ಪುರುಷ ಹಾಗೂ ಮಹಿಳೆಯರಿಗೆ ನೋಡ್ತಾ ಇದ್ರಿ ವಿಡಿಯೋನ. ನಮ್ಮ ಸಂಸ್ಥೆ ವಿಡಿಯೋನ ತೊಗೊಂಡು ನಾನು ನಿಮ್ಗೆ ವಿಡಿಯೋನ ಮಾಡಿ ಹೇಳ್ತಾ ಇದ್ದೀನಿ. ಆದ್ದರಿಂದ ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅಪ್ಲಿಕೇಶನ್ ಹಾಕಕ್ಕೆ ಹೇಳ್ರಿ. ಆಮೇಲೆ ಅಪ್ಲಿಕೇಶನ್ ಹಾಕಿದ ಮೇಲೆ ನಮ್ಮ ಸಂಸ್ಥೆಗೆ ತರಬೇತಿ ಬರೋರಿದ್ರೆ ಪುರುಷ ಹಾಗೂ ಮಹಿಳೆ ಇಬ್ಬರಿಗೂ ಅವಕಾಶ ಇರ್ತದೆ. ಇಲ್ಲಿ ನಮ್ಮ ಸಂಸ್ಥೆಗೆ ತರಬೇತಿಗೆ ಬರ್ಬೋದು. ನೋಡ್ತಾ ಇದ್ರಿ, ಇಲ್ಲಿ ಪುರುಷರನ್ನು ಹತ್ತಾ ಇದ್ದಾರೆ, ಮಹಿಳೆಯರು ಹತ್ತಾ ಇದ್ದಾರೆ. ನೋಡಿ, ಬೆಲ್ಟ್ ಹಾಕಿ ಈ ರೀತಿ ನಾವು ಕಂಬವನ್ನು ಹತ್ತಿಸ್ತೀವಿ. ಅದೇ ರೀತಿಯಾಗಿ ಬೆಲ್ಟ್ ಅವ್ರು ಪ್ರಾಕ್ಟೀಸ್ ಆದಮೇಲೆ ಬೆಲ್ಟನ್ನು ತೆಗೆದು ಸಹಿತ ನಾವು ಕಂಬವನ್ನು ಹತ್ತಿಸ್ತೀವಿ. ನೋಡ್ತೀರಿ ಎಷ್ಟು ಕಂಬಗಳದಾವೆ ಕಾಣತಾವು, ನಿಮ್ಗೆ ಅನಿಸ್ತದೆ. ನೋಡ್ತಾ ಇದ್ರಿ, ನಮ್ಮ ಸಂಸ್ಥೆಯಲ್ಲಿ ಹೋದ ಸಲ 2025ರಲ್ಲಿ ತರಬೇತಿ ನೀಡಿದಂಥ ವಿಡಿಯೋವನ್ನು ತೋರಿಸ್ಕೊಂಡು ನಾನು ನಿಮ್ಗೆ ಹೇಳತ್ತೀನಿ. ಆದ್ದರಿಂದ ಅಭ್ಯರ್ಥಿಗಳಿಗೆ ನೋಡಿರಿ, ಸಾಕಷ್ಟು ಹುದ್ದೆಗಳಿಗೆ ಅರ್ಜಿ ಹಾಕ್ಯಾರ, ಅರ್ಜಿ ಕರೆದಾರ. ಅರ್ಜಿ ಹಾಕಿರಿ, ಅರ್ಜಿ ಹಾಕೋದು ಬಿಡಬೇಡ್ರಿ. ಆಮೇಲೆ ಇನ್ನು ನೆಕ್ಸ್ಟ್ ಏನಪ್ಪ ಅಂದ್ರೆ ಈಗ ಅಗ್ನಿವೀರ ಆರ್ಮಿ ರಿಸಲ್ಟ್ ಬರಬೇಕು. ರಿಸಲ್ಟ್ ಆದಮೇಲೆ ನೆಕ್ಸ್ಟ್ ಫಿಸಿಕಲ್ ಅದ, ಫಿಸಿಕಲ್ ತರಬೇತಿ ನಮ್ಮ ಸಂಸ್ಥೆಯಲ್ಲಿ ಕೊಡ್ತೀವಿ. ಅದೇ ರೀತಿಯಾಗಿ ನೆಕ್ಸ್ಟ್ ಏನಪ್ಪ ಅಂದರೆ SSC GDನೂ ರಿಸಲ್ಟ್ ಬರಬೇಕು. ಅದು ಬಂದಮೇಲೆ ಫಿಸಿಕಲ್ ತರಬೇತಿನೂ ಕೊಡ್ತೀವಿ. ಅದೇ ರೀತಿಯಾಗಿ ಹೊಸದಾಗಿ ಯಾರು ಹೋಗೋರಿದ್ರೆ ಅಗ್ನಿವೀರ ಆರ್ಮಿ ಆಗಿರ್ಬೋದು, TA ಆರ್ಮಿ ಆಗಿರ್ಬೋದು, ಆಮೇಲೆ SSC GD ಆಗಿರ್ಬೋದು, ದೈಹಿಕ ಮತ್ತು ಲಿಖಿತ ಪರೀಕ್ಷೆ ಪೂರ್ವಭಾವಿ ತರಬೇತಿಯನ್ನು ನೀಡ್ತಾ ಇದ್ವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವರಿಗೂ ಈ ಮಾಹಿತಿಯನ್ನು ನೀಡ್ರಿ. ಯಾಕಂದ್ರೆ ಕರ್ನಾಟಕದಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಮಂಜುನಾಥ್ ಸೈನಿಕ ತರಬೇತಿಯಿಂದ ಅಭ್ಯರ್ಥಿಗಳು ಆಯ್ಕೆ ಆಗ್ತಾ ಇದ್ದಾರೆ. ನಿಜವಾಗಲೂ ಭಾಳ ಖುಷಿ ಅನ್ನಿಸ್ತಾ ಇದೆ. ಯಾಕಂದ್ರೆ ತರಬೇತಿನ ಅಷ್ಟು ಹಾರ್ಡಾಗಿ ಕೊಡ್ತೀವಿ. ಫಿಸಿಕಲ್ ತರಬೇತಿ ಕೊಡುವಂಥ ಸಂಖ್ಯೆ ಸಹಿತ 6ರಿಂದ 7 ಜನ ಫಿಸಿಕಲ್ ಟೀಚರ್ ಇರ್ತಾರೆ. ಆಮೇಲೆ ಸಬ್ಜೆಕ್ಟ್ ವೈಸ್ ಟೀಚರ್ಸು ಅವರಂತೂ ಬೇರೆನೇ ಇರ್ತಾರೆ, ಅವ್ರು ಪಾಠ ಮಾಡೋರು. ಪ್ರತಿಯೊಂದು ಊಟ ವಸತಿ ಇರ್ಬೋದು, ಎಲ್ಲ ರೀತಿಯ ಅನುಕೂಲಗಳನ್ನ ಮಾಡಿಕೊಡ್ತೀವಿ. ನೋಡ್ತಾ ಇದ್ರಿ, ಹುಡುಗಿಯರು ಸಹಿತ ರನ್ನಿಂಗನ್ನು ಮಾಡ್ತಾಯಿದ್ದಾರೆ. 100 ಮೀಟರ್ ರನ್ನಿಂಗ್ ಅದ, 800 ಮೀಟರ್ ರನ್ನಿಂಗ್ ಅದ, ಆಮೇಲೆ ಸ್ಕೀಪಿಂಗ್ ಅದ. ಪ್ರತಿಯೊಂದನ್ನು ನಾವು ತರಬೇತಿಯನ್ನು ಕೊಡ್ತಾ ಇದ್ವಿ. ನಿಮ್ಮ ಫ್ರೆಂಡ್ಸು, ನಿಮ್ಮ ಸ್ನೇಹಿತರು ಯಾರಾದರೂ ಇದ್ದರೆ ಅವ್ರಿಗೂ ಈ ಮಾಹಿತಿಯನ್ನು ತಿಳಿಸಿ. ನಮ್ಮ ಸಂಸ್ಥೆಯಲ್ಲಿ SSC GD, SSC MTS ಮತ್ತು ಹವಾಲ್ದಾರ್ ಹುದ್ದೆಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ
ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರಬಯಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ ಎಸ್ಎಸ್ಸಿ ಜಿಡಿ, ಬಿಎಸ್ಎಫ್, ಸಿಆರ್ಪಿಎಫ್, ಅಸ್ಸಾಂ ರೈಫಲ್ಸ್, ಐಟಿಬಿಪಿ, ಸಿಐಎಸ್ಎಫ್, ಎಸ್ಎಸ್ಬಿ ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.